ಸಿದ್ದರಾಮಯ್ಯನವರು ಜನತಾ ಪರಿವಾರದ ಜನತಾ ಸಮಾಜವಾದದ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಒಗ್ಗು ಹೋಗಿಬಿಟ್ಟಿದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ರಾಜಕಾರಣಕ್ಕೆ ಒಗ್ಗು ಹೋಗಿದ್ದಾರೆ. ನಾನು ಒಂದು ಕಾಂಗ್ರೆಸ್ ಪಾರ್ಟಿನಲ್ಲಿದ್ದಾಗ ಕಾಂಗ್ರೆಸ್ಸಿಗೆ ನಗರ ಇರಬೇಕಲ್ಲ. ನಾನು ಕಾಂಗ್ರೆಸ್ಸಿಗೆ ಅನಿವಾರ್ಯ ಇಲ್ಲ 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 ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಕಾಂಗ್ರೆಸ್ನಲ್ಲಿ ನನಗೆ ಯಾವುದೇ ಮುಜುಗರ ಆಗ ಅಂಥದ್ದು ಇವತ್ತಿನವರೆಗೆ ಆಗಿಲ್ಲ. ಸೋನಿಯಾ ಗಾಂಧಿಯವರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಮತ್ತು ಎಲ್ಲ ಲೀಡರ್ಗಳ ಜೊತೆಲೂ ಕೂಡ ನಂದು ಈಕ್ವೇಷನ್ ಚೆನ್ನಾಗಿದೆ. ಅದರಿಂದ ಎಲ್ಲ ಲೀಡರ್ಗಳು ಕೂಡ ಕೋಆಪ್ರೇಟ್ ಮಾಡ್ತಾಯಿದ್ದಾರೆ. ಸೆಂಟ್ರಲಲ್ಲಿರೋರು ಇಲ್ಲಿರೋರು ಎಲ್ಲರೂ ಕೂಡ ಮಾಡ್ತಾರೆ. ಸೋನಿಯಾ ಗಾಂಧಿಯವರು ವಿಚಾರಕ್ಕೆ ಬಂದಾಗ ಮೊನ್ನೆ ಸೋನಿಯಾ ಗಾಂಧಿಯವರು ಬಂದು ಹೋದರು ಮಂಡ್ಯಕ್ಕೆ. ಒಂದು ವಿಜಯೋತ್ಸವ ಆಯಿತು, ಸಹಜ ಅದು. ಬಟ್ ಸೋನಿಯಾ ಗಾಂಧಿಯವರು ದೆಹಲಿಯಿಂದ ನೇರವಾಗಿ ಮೈಸೂರಿಂದ ಮಂಡ್ಯಕ್ಕೆ ಬಂದು ಹೋದ್ರಲ್ಲ, ಅದರಿಂದ ವಾಟ್ ವಾಸ್ ದಿ ಮೆಸೇಜ್ ದಟ್ ದಿ ಪಾರ್ಟಿ ವಾಂಟೆಡ್ ಟು ಸೆಂಡ್ ಔಟ್? ಬೇಸಿಕಲಿ ಸೋನಿಯಾ ಗಾಂಧಿಯವರು ಈ ರಾಜ್ಯದ ಜನತೆಗೆ ಕೃತಜ್ಞತೆಗಳು ಹೇಳಬೇಕು ಅಂತಕ್ಕನ್ನ ಉದ್ದೇಶದಿಂದ ಬಂದಿದ್ದದು. ಅದು ಇನ್ಸಿಡೆಂಟಲಿ 2 ಬೈ ಎಲೆಕ್ಷನ್ಗಳು ಕೂಡ ಆಗಿದ್ದು. ಮಂಡ್ಯದು ಒಂದು ಲೋಕಸಭಾ ಬೈ ಎಲೆಕ್ಷನ್ ಆಗಿತ್ತು. ಸೊ ಹಾಗಾಗಿ ಮಂಡ್ಯದಲ್ಲೇ ನಾವು ಸಭೆ ಮಾಡಿ, ಮತ್ತು ಮಂಡ್ಯ ಅಂತ ಒಂದು ದೇವೇಗೌಡರ ಭಾಳ ಭದ್ರಕೋಟೆ ಅಂತ ಅನ್ನೋ ಜಾಗದಲ್ಲಿ ನಾವು ಗೆದ್ದಿದ್ವಲ್ಲ. ದಟ್ ವಾಸ್ ಮೈ ಪಾಯಿಂಟ್. ಸೊ ದೇವೇಗೌಡರ ಕೋಟೆಯಲ್ಲಿ ಸಿಕ್ಕ ವಿಜಯದ ದೇವೇಗೌಡ ಜೊತೆಗೆ ಭದ್ರಕೋಟೆ ಅಂತ ಅದನ್ನ ಅವ್ರ ಕೈಯಿಂದ ಪರ್ಮನೆಂಟ್ ಆಗಿ ತಗೊಂಡು ಬಿಡಬೇಕು ಒನ್ಸ್ ಫಾರ್ ಆಲ್. ಜನ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಮಂಡ್ಯದಲ್ಲಿ ಫಸ್ಟ್ ಟೈಮ್ ಒಬ್ಬ ಹೆಣ್ಮಗಳಿಗೆ ಲೋಕಸಭೆಗೆ ಕಳಿಸಿರ್ತಕ್ಕಂಥದ್ದು ಮೊದಲನೇ ಸಾರಿ. ಅದರಲ್ಲೂ ಮಂಡ್ಯದ ಜನಗಳ ಜೊತೆ ಅಷ್ಟೊಂದು ಸಂಪರ್ಕ ಇಲ್ಲದೆ ಇರತಕ್ಕಂಥ ಹೆಣ್ಮಗಳು. ಆದರೂ ಪಕ್ಷದ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು, ಸೋನಿಯಾ ಗಾಂಧಿ ಅವ್ರ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟು ಮಂಡ್ಯ ಜನರು 68,000 ಅಂತರದಲ್ಲಿ ಗೆಲ್ಸೋದು ಅಂತಂದರೆ ಇಟ್ ಇಸ್ ವೆರಿ ಬಿಗ್. ಒಂದು ಇಂಟ್ರೆಸ್ಟಿಂಗ್ ಇದೇನು ಬಂತು ಅಂತಂದರೆ, ಆ ಸಭೆ ಆದ ನಂತರ ಸೋನಿಯಾ ಗಾಂಧಿಯವರ ಸಭೆಯಲ್ಲೇ ಪರಮೇಶ್ವರ್ ಅವರು ಹೇಳಿದರು, ನಮ್ಮ ನೆಕ್ಸ್ಟ್ ಸ್ಟಾಪ್ ಹಾಸನ ಅಂತ. ಹೌದಾ? ಆ ಥರ ಟಾರ್ಗೆಟ್ ಏನಿಲ್ಲ, ಬಟ್ ಹಾಸನನ್ನು ಗೆಲ್ಲಬೇಕು ಅಂತ. ಯಾಕಂದರೆ ಅದು ಕೂಡ ಜನತಾದಳದ ಭದ್ರಕೋಟೆ ಅಂತ ಅಂದ್ಕೊಂಡಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಗೆಲ್ಲೋದು ಕಷ್ಟ ಅಂತ ರೀತಿಯಲ್ಲಿ ಆ ಥರದ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಗೆದ್ದರೆ ನಮಗೆ ಅಲ್ಲೂ ಕೂಡ ಗೆಲ್ಲಲಿಕ್ಕೆ ಅವಕಾಶ ಇರೋದ್ರಿಂದ ಅಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು. ಅಂದರೆ ನಿಮ್ಮ ಪ್ರೈಮ್ ಟಾರ್ಗೆಟು ರಾಮನಗರ, ಮಂಡ್ಯ ಆಯಿತು, ಹಾಸನ. ಸೊ ದೇವೇಗೌಡರ ಕೋಟೆಗಳನ್ನು ಒಂದೊಂದಾಗಿ ಬಡಿಯೋದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ, ಅಥವಾ ಇಟ್ ಯುವರ್ ಪ್ರೈಮ್ ಟಾರ್ಗೆಟ್ ಅಂತ? ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲ, ಪಕ್ಷದ ಈ ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಬೆಂಗಳೂರು ರೂರಲ್ಲಿ ಈ ಭಾಗಗಳಲ್ಲಿ JDSನವರು ನಮ್ಮ ಭಾಳ ಭದ್ರಕೋಟೆ, ಇಲ್ಲಿ ನಮ್ಮನ್ನು ಯಾರೂ ಅಲುಗಾಡಿಸ್ಲಿಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ಇದೆ. ಆ ಥರದ ಭಾವನೆಯನ್ನು ಬಿತ್ತಾ ಇದ್ದಾರೆ. ಸೊ ಅಲ್ಲಿ ಕಾಂಗ್ರೆಸ್ ಪಕ್ಷನೂ ಕೂಡ ಬಲವಾಗಿದೆ ಅಂತ ಹೇಳೋದು ತೋರಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರವಾಗಿ ನಾವು ಅಲ್ಲಿ ಆ ಭಾಗದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಗೆಲ್ಲಬೇಕು. ನಿಮ್ಮ ಪ್ರಬಲ ಎದುರಾಳಿ ಅಂತ ನೋಡೋದಾದರೆ ದೇವೇಗೌಡರ ಕುಟುಂಬನ, ಯಡಿಯೂರಪ್ಪನ, ಯಾರು ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಪ್ರಬಲ ಎದುರಾಳಿ ಅಂತ? ನಾವು BJPನೇ ನಮಗೆ ಎದುರಾಳಿ, ದೇವೇಗೌಡ ಇಲ್ಲ. ಅವರು ಯಾಕೋ ದೇವೇಗೌಡರ ಮೇಲಿನ ಸಿಟ್ಟು ಕಮ್ಮಿ ಆದಂಗೆ ಕಾಣಲ್ಲ. ಇಲ್ಲ ಹಾಗೇನಿಲ್ಲ. ಅವ್ರ ಶಕ್ತಿ ಇರ್ತಕ್ಕಂಥದ್ದೇ 3-4 ಲೋಕಸಭಾ ಕ್ಷೇತ್ರಗಳಲ್ಲಿ. ಅದು ಬಿಟ್ಟರೆ ಬೇರೆ ಕಡೆ ಅವ್ರ ಶಕ್ತಿ ಇಲ್ಲ. ಬಟ್ ಉಳಿದ ಕಡೆ BJP ಇದೆ. ಜೊತೆಗೆ BJP ಒಂದು ಕೋಮುವಾದಿ ಪಕ್ಷ. ಒಂದು ಕೋಮುವಾದಿ ಪಕ್ಷ ನಿಮಗೆ ಪ್ರಬಲ ಎದುರಾಳಿ ಅಂತ ಹೇಳೋದ್ರ ಮೂಲಕ ನೀವು ಅದಕ್ಕೆ ಶಕ್ತಿ ಕೊಡ್ತಾ ಇಲ್ವ? ಇನ್ನು ಅದಕ್ಕೆ ಒಂದು ರೆಕಗ್ನಿಷನ್ ಕೊಡ್ತಾ ಇಲ್ವ? ರೆಕಗ್ನಿಷನ್ ಅಲ್ಲ, ರೆಕಗ್ನಿಷನ್ JDS ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪಕ್ಷ. ರಾಜ್ಯಕ್ಕೂ ಸಂಪೂರ್ಣವಾಗಿಲ್ಲ, ರಾಜ್ಯದಲ್ಲೂ ಕೂಡ ಕೆಲವು ಪ್ರದೇಶಗಳಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ. ಆದರೆ BJP ಇವತ್ತು ರಾಷ್ಟ್ರದಲ್ಲಿ ನಾವು ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತೀವಿ, ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹುಂಬುತನದಲ್ಲಿದೆ. ನಾನು ಮೋದಿ ವಿಚಾರಕ್ಕೆ ಮತ್ತೆ ಬರ್ತೀನಿ. ಸೊ JDS ನಿಮ್ಮ ಪ್ರಕಾರ ಸದ್ಯಕ್ಕೆ ನಿಮ್ಮ ಕರ್ನಾಟಕದಲ್ಲಿ ತೆಗೆದುಕೊಳ್ಳಬೇಕಾದ ಎದುರಾಳಿ? BJPನೂ ಎದುರಾಳಿ ಅಲ್ಲ, ಮತ್ತು ರಾಷ್ಟ್ರೀಯ ಹಿನ್ನೆಲೆಯಲ್ಲಿ BJP ಒಂದು ಕೋಮುವಾದಿ ಪಕ್ಷ ಇದೆ. ಅದರಿಂದ ಆ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕು.
ಮುಖ್ಯಮಂತ್ರಿಯಾಗಿ ನೀವು ಮಾಡಬಹುದಾದ ಮಾಡ್ತಿರುವಂಥ ಕೆಲಸಗಳ ಬಗ್ಗೆ ಮಾತಾಡಿದ್ದಾರೆ. ಕ್ಷೀರಭಾಗ್ಯ ಯೋಜನೆ, ಅನ್ನಭಾಗ್ಯ ಯೋಜನೆ ಏನು ಮಾಡಿದ್ರು ಅದಕ್ಕೊಂದು ಫಾಲೋ ಅಪ್ ಆ್ಯಕ್ಷನ್ ಅಂತೇಳಿ ಒಂದು ಮೆಕ್ಯಾನಿಸಮ್ ಅಂತ ಕ್ರಿಯೇಟ್ ಮಾಡಿಲ್ವ ಸರ್ಕಾರ ಅನ್ನೋದು ನನ್ನ ಅನುಮಾನ. ಅದ್ರ ಮಿಸ್ಯೂಸ್, ದುರ್ಬಳಕೆ. ಅನ್ನಭಾಗ್ಯದಲ್ಲಿ ಮೊದಲನೇ ಸಲ ನೀವು ಏನು ಅಕ್ಕಿ ಕೊಡಿಸಿದ್ರು ಅದು ಎಲ್ಲ ನಮ್ಮ ಮನೆಗಳಿಗೂ ಸರಿಯಾಗಿ ತಲುಪಿದೆ ಅಂತ ಇಟ್ಕೊಂಡ್ರು. ನಂತರದಲ್ಲಿ ಅದು ಸೇರಬೇಕಾದವ್ರಿಗೆ ಸೇರಬೇಕಾದ ರೀತಿಯಲ್ಲಿ ಸೇರ್ತಾ ಇಲ್ಲ ಅನ್ನೋ ರಿಪೋರ್ಟ್ಗಳು ಬರ್ತಾ ಇವೆ. ಎಲ್ಲೆಲ್ಲಿಗೂ ಸೈಫನ್ ಆಫ್ ಆಗ್ತಿದೆ, ಯಾವುದೋ ರಾಜ್ಯಕ್ಕೆ ಹೋಗ್ತಾ ಇದೆ. ಸಣ್ಣ ಪುಟ್ಟ ದೂರುಗಳು ಬಿಟ್ಟರೆ ನಾನೀಗ 8-9 ಜಿಲ್ಲೆಗಳಿಗೆ ಹೋಗಿದ್ದು ಬಂದೆ, ರಿವ್ಯೂ ಮಾಡಿದೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ. ಎಲ್ಲೂ ಕೂಡ ಅದು ದುರುಪಯೋಗ ಆಗ್ತಾ ಇದೆ, ಅಕ್ಕಿ ಬಡವರು ತಲುಪೋದ್ರ ಬದಲು ಬೇರೆ ಇನ್ನೆಲ್ಲೋ ಹೋಗ್ತದೆ, ಆ ಥರದ ದೂರುಗಳೆಲ್ಲೂ ಇಲ್ಲ. ಎಲ್ಲ ಸಣ್ಣ ಪುಟ್ಟವು, ಅಲ್ಲಿ ಎಲ್ಲ 20 ಪೈಸೆ ಜಾಸ್ತಿ ಕೇಳಿದ್ರು, 50 ಪೈಸೆ ಜಾಸ್ತಿ ಕೇಳಿದ್ರು, ಆ ಥರ ಸಣ್ಣ ಪುಟ್ಟ ಇದ್ದಾವೆ. ಅದಕ್ಕೋಸ್ಕರವಾಗಿ ಅನೇಕ ಕಡೆಗಳಲ್ಲಿ ನಾವು ನಮ್ಮಲ್ಲಿ ಸುವರ್ಣ ನ್ಯೂಸ್ನಲ್ಲೇ ಒಂದು ವರದಿ ಮಾಡಿದ್ವಿ, ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ವಿ. ಕೇರಳಕ್ಕೆ ಸಾಗಣೆ ಆಗ್ತಾಯಿತ್ತು ನಿಮ್ಮ ಕ್ಷೇತ್ರದಿಂದನೇ, ಮೈಸೂರಿಂದ ಈಗ ಅದೇನಾಗಿದೆ, ಕೇರಳಕ್ಕೆ ಹೋಗ್ತಾ ಇದ್ದಂಥ ಲಾರಿಯನ್ನು ನಾವು, ಅಂದರೆ ನಾನು ಇದು ತಪ್ಪು ನಿಮ್ಮದು ಅಂತಲ್ಲ, ಯು ಕ್ಯಾನಾಟ್ ಮಾನಿಟರ್ ಎವ್ರಿಥಿಂಗ್. ನಾನು ಹೇಳ್ತಾ ಇರೋದು ಆ ಥರದ್ದು ಒಂದು ಮೆಕ್ಯಾನಿಸಮ್ ಒಂದು ಕ್ರಿಯೇಟ್ ಆಗಬೇಕಲ್ಲ, ಆ ಥರದ್ದು. ಅದು ನಿಜ. ನಾನು ಕೂಡ ಅಲ್ಲಿ ಮೈಸೂರು ಜಿಲ್ಲೆಯಲ್ಲಿ DC ಜೊತೆ ಮತ್ತು ಫುಡ್ DD ಜೊತೆ ಎಲ್ಲ ಮಾತಾಡಿದೆ. ಆ ಥರದ್ದು ಸ್ವಲ್ಪ ಮಟ್ಟಿಗೆ ಆಗಿದೆ. ಅದನ್ನು ಸರಿಪಡಿಸ್ತಕ್ಕಂಥದ್ದು, ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಕ್ಕಂಥದ್ದು ಅದೆಲ್ಲ ಮಾಡಿದ್ವಿ. ಸಂತೋಷ್ ಲಾಡ್ಗೂ ಹಿರೇಮಠ ಅವ್ರಿಗೆ ಏನಿರ್ಬೋದು, ವಾಟ್ ಸ್ಟೇಕ್ಸ್ ಮೈಟ್ ಹಿರೇಮಠ ಹ್ಯಾವ್? ನಾನು ಹಿರೇಮಠ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ, ಅಥವಾ ಹಿರೇಮಠ ಹೋರಾಟ ಮಾಡ್ತಾ ಇರೋದು ತಪ್ಪು ಅಂತಲೂ ಕೂಡ ಹೇಳ್ತಾ ಇಲ್ಲ.